ದೊಡ್ಡದೊಂದು ಪಾತ್ರೆ, ಬಾಂಡ್ಲಿ, ಜಾಲ್ರ, ಚಿಕ್ಕದೊಂದು ತಪ್ಪಲೆ ಇದೆ. UPS ಇದೆ, ಬಲ್ಪ್ ಇದೆ, ದೇವ್ರ ಫೋಟೋ ಇದೆ. ಇನ್ನೇನು ಬೇಕು? ಮೇನ್ ಮ್ಯಾಟ್ರೆ ಮರ್ತ್ಬಿಟ್ನಲ್ಲ, ಗಾಡಿ ರೆಡಿಯಾಗಿದೆ, ಕೇಳ್ಕೊಂಬಿಡ್ತೀನಿ. ಬಾವ ಕಣ, ಹೇಳಿ ಬಾವ. ಏನಿಲ್ಲ ಕಾಬ್ರು, ಗಾಡಿ ರೆಡಿ ಆಯ್ತಾ ಅಂತ ಕೇಳೋದಕ್ಕೆ ಫೋನ್ ಮಾಡಿದೆ. ಅಯ್ಯ, ಶಾಪ್ ಹತ್ರನೇ ನಿಂತಿದ್ದೀನಿ ಬಾವ. ನಿಮ್ಮ ಗಾಡಿ ಅಂತೂ ಮಿರ ಅಂತ ಮಿಂಚ್ತಾ ಇದೆ. ಅದೇನೋ ಕೊನೆಯದಾಗ ಫಿನಿಶಿಂಗ್ ಮಾಡ್ಬೇಕಂತೆ, ಅದಾಗ್ಬಿಟ್ರೆ ಮುಗ್ದೇ ಹೋಯ್ತು. ಅದಕ್ಕೆ ಕಾಯ್ತಾ ನಿಂತಿದ್ದೀನಿ. ಓ ಹೌದಾ, ಥ್ಯಾಂಕ್ಸ್ ಕಾಕು. ಎಲ್ಲ ಇಲ್ಲದೆ ಹೋಗಿದ್ದಿದ್ರೆ ನನಗೆ ತುಂಬ ಕಷ್ಟ ಆಗೋಗಿರೋದು ಕಣ. ಅಯ್ಯ ಬಿಡಿ ಬಾವ, ನಮ್ಮದೇ ಹೊಸ ಅಂಗಡಿ ಓಪನಿಂಗ್ ಅಂತ ನಾವೆಲ್ಲ ಫುಲ್ ಜೋಶಲ್ಲಿದ್ದೀವಿ. ಡೈಲಿ ವ್ಯಾಪಾರ ಮುಗಿದ್ಮೇಲೆ ಐಟಮ್ ಎಲ್ಲ ನಮಗೆ ಕೊಟ್ಬಿಡಿ. ನಾವಂತೂ ತಿನ್ನಕ್ಕೆ ಅಂತಾನೆ ಒಬ್ಬನ ಸಾಕೊಂಡಿದ್ದೀವಿ. ಮಿಕ್ಕಿದಲ್ವೋ, ಬೇಕಾದ್ರೆ ಫ್ರೆಶ್ ಆಗೇ ಮಾಡ್ಕೊಡ್ತೀನೋ, ಅದಕ್ಕೇನಂತೆ. ಅಯ್ಯಯ್ಯೋ, ಹಾಗೇನಾದರೂ ಮಾಡಿಬಿಟ್ರಿರ? ಹಂಗೆ ಮಾಡಿದ್ರೆ ನಿಮ್ಮ ವ್ಯಾಪಾರ ಆದಂಗೆ. ಅದು ಬಾವ, ಕೇಳೋದೇ ಮರ್ತ್ಬಿಟ್ಟಿದ್ದೆ, ಗಾಡಿಗೆ ಏನಂತ ಹೆಸರು ಹಾಕ್ಸ್ಲಿ? ಹೆಸರಿಗೆ ಏನಾದರೂ ಹುಡ್ಕಿದ್ದೀರಾ? ಹೌದು. ಬಾವ, ಈ ಹೆಸರಿಟ್ಟು ಯಾಕೋ ನೀವು ರಿಸ್ಕ್ ತಗೊತಾ ಇದ್ದೀರಾ ಅಂತ ಅನ್ಸುತ್ತೆ. ನನ್ನ ಲೈಫೇ ರಿಸ್ಕಲ್ಲಿದೆ ಕಣ. ಬರೀ ಹೆಸರು ಯಾಕೆ, ಒಂದು ದೊಡ್ಡ ಫೋಟೋ ಬ್ಯಾನರೇ ಹಾಕ್ಸ್ಬಿಡೋಣ. ಬಟ್ ಇದೇ ಹೆಸರು ಫೈನಲ್. ಓಕೆ. ಮಗ, ಹೆಸರು ಅಂತ ಬರೆಯೋದಿದೆ. ಹೆಸರೇನು ಹೇಳಲ್ಲ, ಸರ್ಪ್ರೈಸ್. ಫಾಲೋ ಮೀ. ಬಿಡಿಯಪ್ಪ, ಯಾಕೆ ಕೈನಲ್ಲಿ ಹೇಳ್ಕೊಂಡಿದ್ಯಾ? ಆಮೇಲೆ ಮನೆ ಕಡೆ ಎಲ್ಲ ಚೆನ್ನಾಗಿದ್ದಾರಾ? ಎಲ್ಲರೂ ಆರಾಮಾಗಿದ್ದಾರೆ ರಾಯರೇ. ಅಜ್ಜಿ, ನಿಮ್ಮತ್ತೆ ಚೆನ್ನಾಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ. ಮೊನ್ನೆ ನೀವು ಹಬ್ಬಕ್ಕೆ ಮನೆಗೆ ಬಂದಿದ್ರೆ ಚೆನ್ನಾಗಿರೋದು. ಅದೇನೋ ನಿಜಾನೇ ಅನ್ನು. ಆದರೆ ನಮ್ಮ ಮನೆ ಮಹಿಳಾ ಮಣಿಗಳೆಲ್ಲ ಸೇರಿ ಕರ್ಕೊಂಡು ಹೋಗ್ಬೇಕಾಗಿತ್ತಲ್ಲಪ್ಪ. ಅದು ಅಲ್ಲದೆ ಇದು ಗೌರಿ ಹಬ್ಬ ಅಲ್ವೇ? ಅದರಲ್ಲೂ ನನ್ನ ಹೆಂಡತಿಗೆ ನನ್ನ ಕಂಡ್ರೆ ಭಯ. ಎಲ್ಲರೂ ಅವಳನ್ನು ಬಿಟ್ಟು ನನ್ನ ಹತ್ರನೇ ಮಾತಾಡ್ಬಿಡ್ತಾರೇನೋ ಅಂತ ಅವಳಿಗೆ ಭಯ. ರೀ, ಕಾಲು ಎಳ್ದಿದ್ದು ಸಾಕು. ನಾನೆಲ್ಲಿ ಕಾಲು ಎಳೆದ್ನೆ? ಬಾಲ ನಮ್ಮ ಹುಡುಗ, ಅವನ ಹತ್ರ ತಮಾಷೆ ಮಾಡಿದೆ, ಇನ್ನು ಯಾರ ಹತ್ರ ಮಾಡಲಿ ಅಲ್ವೇನಪ್ಪ? ರಾಯರೇ, ತುಂಬ ದೊಡ್ಡ ಮನ್ಸು ನಿಮ್ಮದು. ಬಾಲ ರಾಯರೇ, ನಾನು ನಿಮಗೆಲ್ಲ ಮಾಡಬಾರ್ದು ಅನ್ಯಾಯ ಮಾಡಿದ್ದೀನಿ. ನಿಮ್ಮ ಮಗ ಮದುವೆ ಆಗಬೇಕಾಗಿದ್ದ ಹುಡುಗಿನ ಇಷ್ಟಪಟ್ಟು ಓಡಿಸ್ಕೊಂಡು ಹೋಗಿ ಮದುವೆ ಆಗಿ ನಿಮಗೆಲ್ಲ ಅವಮಾನ ಮಾಡಿಬಿಟ್ಟಿದ್ದೀನಿ. ನಿಮಗೆ ನನ್ನ ಮೇಲೆ ತುಂಬ ಕೋಪ ಇದೆ ಅಂತ ಅಂದ್ಕೊಂಡಿದ್ದೆ. ಆದರೆ ನೀವು ನಮ್ಮ ಹುಡುಗ ಅಂತ ಅಂದ್ಬಿಟ್ರಲ್ಲ, ನನಗೇನು ಹೇಳಬೇಕೋ ಗೊತ್ತಾಗ್ತಿಲ್ಲ. ಅದೆಲ್ಲ ಹಳೆಯ ಕಥೆ ಬಾಲ, ಈಗ ಯಾಕಪ್ಪ ಅದು? ಆದರೆ ನೀನು ಮಾಡಿದ ಆ ಕೆಲಸದಿಂದ ಎಲ್ಲನೂ ಒಳ್ಳೇದೇ ಆಯ್ತಲ್ಲ. ಹಾಗೆ ನೋಡಿದ್ರೆ ನಾನೇ ನಿನಗೆ ಥ್ಯಾಂಕ್ಸ್ ಹೇಳಬೇಕು. ಸತ್ಯ ಅಂತ ಸೊಸೆ ಈ ಮನೆಗೆ ಬರೋದಕ್ಕೆ ಕಾರಣ ನೀನೇ ಅಲ್ವೇನಪ್ಪ? ಯೋಚನೆ ಮಾಡಬೇಡ, ಏನಾಗಿದೆಯೋ ಅದು ಸರಿಯಾಗಿ ಆಗಿದೆ. ಇದೆಲ್ಲ ಆ ವಿಧಿ ನಿನ್ನ ಕೈಲಿ ಮಾತ್ರ ಮಾಡಿಸಿರೋದು ಅಷ್ಟೇ.
ಅದರಿಂದಾಗಿ ನಾವೆಲ್ಲ ಇವತ್ತು ಖುಷಿಯಾಗಿದ್ದೀವಿ. ಹೌದು ಬಾಲ, ಅಪ್ಪ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ನೀವು ಇದಕ್ಕೆ ಇಷ್ಟೊಂದು ಗಿಲ್ಟಿ ಫೀಲ್ ಆಗಬೇಡಿ. ನೋಡಪ್ಪ ಬಾಲ, ತಪ್ಪು ಮಾಡೋದು ಮನುಷ್ಯನ ಸಹಜ ಗುಣ, ಆದರೆ ತಿದ್ಕೊಂಡು ಬದುಕೋದಿದೆಯಲ್ಲ ಅದು ತುಂಬ ಮುಖ್ಯ. ಮೊನ್ನೆ ಸತ್ಯನ್ ತವ್ರ ಮನೆಗೆ ಬಂದಾಗ ನಿನ್ನನ್ನು ನೋಡಿದೆ, ತುಂಬ ಖುಷಿ ಆಯಿತು. ಗಂಡ ದಿಕ್ಕಿಲ್ದಿರೋ ಮನೆಗೆ ನಿನ್ನ ಮಗನಾಗಿದೆಯಾ, ಅವರು ಬೇಕು ಬೇಡಗಳನ್ನು ನೋಡ್ಕೋತಾ ಇದೆಯಾ. ನಿನ್ನ ಮಿತಿಯಲ್ಲಿ ಏನು ಮಾಡಬೇಕು ಅದನ್ನೆಲ್ಲ ಮಾಡ್ತಿದ್ಯಾ. ಹಾಗಿರ್ಬೇಕಾದ್ರೆ ಇದು ವಿಧಿಯಾಟ ಅಲ್ಲದೆ ಇನ್ನೇನು ಹೇಳು. ಹೌದು ಸೀತಾ, ನಮ್ಮ ಮನೆಗೆ ಸತ್ಯ ಅಂತ ಸೊಸೆ ಬರಬೇಕಾಗಿತ್ತು, ಅವ್ರ ಮನೆಗೆ ಬಾಲ ಅಂತ ಅಳಿಯ ಸಿಗಬೇಕಾಗಿತ್ತು ಅಷ್ಟೇ. ಅದರಲ್ಲೂ ನಿನ್ನಲ್ಲಾದ ಬದಲಾವಣೆ ಬಗ್ಗೆ ಸೀತಾ ಬಂದು ಹೇಳಿದ್ಲು, ಅದಕ್ಕೆ ಮನಸ್ಸು ತುಂಬಿ ಬಂತು. ನನ್ನ ತಪ್ಪು ನನಗೆ ಅರಿವು ಆಗಿದೆ. ಪೂರ್ತಿಯಾಗಿ ಬದಲಾಗೋದಕ್ಕೆ, ಒಳ್ಳೆ ದಾರಿಯಲ್ಲಿ ನಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಆ ಯೋಚನೆ ನಿನ್ನಲ್ಲಿ ಬಂದಿದೆ ಅಂತಂದರೆ ಬದಲಾದ ಹಾಗೇನೆ ಒಳ್ಳೆಯದಾಗಲಿ. ಕೆಲಸ ಎಲ್ಲ ಹೇಗೆ ನಡೀತಾ ಇದೆ? ಎಲ್ಲ ಚೆನ್ನಾಗಾಗ್ತಿದೆ ಸೀತಮ್ಮ. ಆದರೆ ನನ್ನ ಹೆಂಡ್ತಿಗೇನೆ ನನ್ನ ಕೆಲಸದ ಮೇಲೆ ಸಮಾಧಾನನೇ ಇಲ್ಲ. ಹಾಗಂತ ನಾನು ಮತ್ತೆ ಕೆಟ್ಟ ದಾರಿಲಿ ನಡೆಯೋದಕ್ಕೂ ಇಷ್ಟಪಡ್ತಿಲ್ಲ. ನನ್ನ ದಾರಿನ ನನ್ನ ಹೆಂಡ್ತಿನೇ ಇಷ್ಟಪಡಬೇಕು, ಆ ರೀತಿ ಬದಲಾಯಿಸ್ಬೇಕು ಅಂದ್ಕೊಂಡಿದ್ದೀನಿ. ನಾಯಿ ಬಾಲ ಅದು ನೆಟ್ಟಗಾಗತ್ತೆ ಅಂತ ಇವನು ಕನ್ಸು ಕಾಣ್ತಾ ಇದ್ದಾನೆ. ಯೋಚನೆ ಮಾಡಬೇಡ ಬಾಲ, ನೀನು ಒಳ್ಳೆತನ ಖಂಡಿತ ಅವಳನ್ನ ಬದಲಾಯಿಸತ್ತೆ. ಮತ್ತೆ ಹೇಗೆ ನಡೀತಾ ಇದೆ ಎಲ್ಲ ಕೆಲಸ? ಏ ಕಾರ್ತಿಕ್, ಈಗ ತಾನೇ ಹೇಳಿದ್ನಲ್ಲ ಅವನು. ಅಲ್ಲ, ಮತ್ತೆ ಅದನ್ನೇ ಕೇಳ್ತಾ ಇದೆಯಾ ನೀನು? ಪ್ರಜ್ಞೆ ಎಲ್ಲಿಟ್ಕೊಂಡಿದ್ಯಾ? ಅಯ್ಯೋ, ಸತ್ಯನ್ ಮುಂದೆ ನನಗೆ ಯಾರೂ ಕಾಣಿಸ್ತಾ ಇಲ್ಲ, ನನಗೇನು ಕೇಳಿಸ್ತಾ ಇಲ್ಲ. ಇರಲಿ ಬಿಡಮ್ಮ, ಹಾಗೆ ಒಂದು ಮಾತು ಇನ್ನೊಂದ್ಸತಿ ಹೇಳಿ ಅಂತ ಕೇಳಿದೆ ಅಷ್ಟೇ. ಅಕ್ಕ, ಇವನಿಗೆ ಖಂಡಿತವಾಗ್ಲೂ ಏನೂ ಆಗಿದೆ, ಯಾಕೋ ಒಂಥರ ವಿಚಿತ್ರವಾಗಿ ಆಡ್ತಿದ್ದಾನೆ ಅಲ್ವೇನೆ? ಹಾಂ, ಏನು ವಿಷಯ ಅಂತ ನಿನ್ಗೆ ಗೊತ್ತಾ? ಅಯ್ಯಯ್ಯೋ ಇಲ್ಲಪ್ಪ, ಬಹುಶಃ ಇವನ್ ಹೆಂಡತಿ ಗೊತ್ತಿರ್ಬೋದು ಅನ್ಸತ್ತೆ. ಸತ್ಯ, ಏನು ವಿಷಯ? ಅತ್ತೆ, ಅದು ಇವನೊಬ್ಬನೇ ಅಲ್ಲ, ಗಂಡ ಹೆಂಡತಿ ಇಬ್ರು ವಿಚಿತ್ರವಾಗಿ ಆಡ್ತಿದ್ದಾರೆ. ಅದೇ ಮತ್ತೆ ನಾನು ಆಗಲಿಂದ ಗಮನಿಸ್ತಾನೇ ಇದ್ದೇನೆ, ಇವನು ಪಿಟೀಲ್ ಕೊಯ್ತಾನೇ ಇದ್ದಾನೆ. ಮತ್ತೆ ಬಾಲ, ಇದ್ದಕ್ಕಿದ್ದಾಗೆ ನಮ್ಮನೆ ಹೇಗೆ ನೆನಪಾಯ್ತು? ಏನು ವಿಶೇಷ? ಹಾಂ, ವಿಶೇಷ ಇದೆ, ಅದನ್ನು ಹೇಳೋಣ ಅಂತಾನೆ ಬಂದೆ. ಏನು ಸಮಾಚಾರ? ಅದು ನಾನು ಸ್ವಂತವಾಗಿ ಒಂದು ಸಣ್ಣ ಅಂಗಡಿ ಇಡಬೇಕು ಅಂದ್ಕೊಂಡಿದ್ದೀನಿ. ಅದರ ಓಪನಿಂಗ್ಗೆ ನಿಮ್ಮನ್ನೆಲ್ಲ ಕರೆದು ಹೋಗೋಣ ಅಂತ ಬಂದೆ. ಸೂಪರ್ ಬಾಲ, ಒಳ್ಳೆ ನಿರ್ಧಾರ ತಗೊಂಡಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್. ಬಾವಾ, ಎಲ್ಲ ಒಳ್ಳೇದಾಗ್ಲಿ. ಏನು ಅಂಗಡಿನಪ್ಪ ಬಾಲ? ಅದು ಬೋಂಡ ಅಂಗಡಿ ರಾಯ್ರೆ. ಬೋಂಡ ಅಂಗಡಿ?
ದೊಡ್ಡ ದೊಡ್ಡ ಶೋರೂಮ್ಸು ಅಪಾರ್ಟ್ಮೆಂಟ್ಸನ್ನು ಇನಾಗ್ರೇಟ್ ಮಾಡೋದಕ್ಕೆ ಹೋಗ್ತಾ ಇದ್ದಿದ್ದು ನಮ್ಮ ಮನೆಯವರು ಇವತ್ತು ಆಫ್ಟರ್ ಆಲ್ ಒಂದು ಬೋಂಡ ಅಂಗಡಿನ ಇನಾಗ್ರೇಟ್ ಮಾಡೋದಕ್ಕೆ ಒಪ್ಕೋತಾ ಇದ್ದಾರಲ್ಲ. ನೋಡಪ್ಪ ಬಾಲ, ಕೆಲಸದಲ್ಲಿ ಮೇಲು ಕೀಳು ಇರಬಾರ್ದು. ಬೋಂಡ ಅಂಗಡಿನೂ ಸೂಪರೇ. ಒಳ್ಳೇದಾಗ್ಲಿನಪ್ಪ, ಗುಡ್ ಲಕ್. ಬಾವಾ, ಅಲ್ಲಿ ನಮ್ಮ ಹುಡುಗರು ಇದಾರಲ್ಲ, ಅವ್ರ ಸಹಾಯನೂ ತಗೊಳ್ಳಿ. ಎಲ್ಲಾನು ಒಬ್ಬರೇ ನಿಭಾಯಿಸೋದು ಕಷ್ಟ ಆಗ್ಬೋದಲ್ವಾ? ಹೌದು ಪಾಪ, ಅವ್ರೀಗ ನನಗೂ ಫ್ರೆಂಡ್ಸ್ ಆಗ್ಬಿಟ್ಟಿದ್ದಾರೆ. ವಿಷಯ ಹೇಳದ ಮೇಲಿಂದ ಅವರೇ ಮುಂದೆ ನಿಂತು ಎಲ್ಲ ಕೆಲಸಗಳನ್ನ ನೋಡ್ಕೋತಿದ್ದಾರೆ. ಇನ್ನೇನು ಅಂಗಡಿ ಓಪನಿಂಗ್ ಹಂತದವರೆಗೂ ಬಂದ್ಬಿಡ್ತು. ಬಾಲ, ನಾವು ಗುಂಡು ಪಾರ್ಟಿ ಮಾಡಬೇಕಾದ್ರೆ ಸ್ವಲ್ಪ ಬೋಂಡ ಗಿಂಡ ಮನೆ ಕಳಿಸ್ಕೊಡ್ತೀಯಲ್ಲ. ಏನದು ಗುಸುಗುಸು? ಏನಿಲ್ಲ ಸೀತಾ, ಹೊರಗಡೆ ತಿಂಡಿ ತಿನ್ನಬೇಡ ಅಂತ ಹೇಳ್ತಿರ್ತೀಯ. ಅದಕ್ಕೆ ಮನೆ ಹುಡುಗನೇ ಕುರುಕಲು ತಿಂಡಿ ಮಾಡ್ತಿದ್ದಾನೆ, ಅದಕ್ಕೆ ಆಗಾಗ ಕಳಿಸ್ಕೊಡಪ್ಪ ಅಂತ ಹೇಳ್ತಿದ್ದೆ ಅಷ್ಟೇ, ಅಲ್ವೇನಪ್ಪ? ನಿಮ್ಮ ಮಾತು ನನಗೆ ಕೇಳಿಸಿದೆ. ಕೇಳಿಸ್ಕೊಂಡ್ಬಿಟ್ಟಿಯ? ಅಲ್ವೇ, ಕೇಳಿದ ತಕ್ಷಣ ಕಳಿಸ್ತಾನೋ ಇಲ್ವೋ ಅಂತ ಹೇಳಿದೆ ಅಷ್ಟೇ. ಅದಕ್ಕೇನ್ರಾಯ್ರೆ, ಕಳಿಸ್ಕೊಡ್ತೀನಿ ಬಿಡಿ. ಅಪ್ಪ, ಅವ್ರು ನನ್ನ ಫ್ರೆಂಡು, ನಮ್ಮನೆ ಕಳಿಸ್ತಾ ಇರ್ತಾರ. ಆದರೆ ನಿಮ್ಮ ಪಾರ್ಟಿಗಳು ಕಡಿಮೆ ಆಗಬೇಕಷ್ಟೆ ಅಲ್ವಾ? ಹಾಗೆ ಹೇಳು ಮಗನೇ. ಇತ್ತೀಚೆಗೆ ಯಾಕೋ ತುಂಬ ಜಾಸ್ತಿ ಆಗ್ಬಿಟ್ಟಿದೆ. ಸುಮ್ಮನಿರಪ್ಪ ಮಗರಾಯ, ನನ್ನೇ ಸಿಗಾಕ್ಸ್ತೀಯ. ನಿನ್ನನ್ನು ಆಮೇಲೆ ನೋಡ್ಕೋತೀನಿ. ಇಲ್ಲ ಇಡ, ಸಾಕಾಗೋಯ್ತು. ಜಾನ್ಕಮ್ಮ, ಬಿಸಿ ಬಿಸಿ ಕಾಫಿ. ಕಾಕ್ರೋಚ್, ಏನ್ರು ಇದೆಲ್ಲ ಇಷ್ಟೊಂದು ಸಾಮಾನು ತಗೊಂಡ್ ಬಂದಿದ್ದೀರಾ? ಏನಕ್ಕೋ ಇದೆಲ್ಲ? ಏನಿಲ್ಲ ಜಾನ್ಕಮ್ಮ, ಬಾಲಾಬಾವನ ಅಂಗಡಿಗೆ ಕೆಲವು ಐಟಮ್ ತರಬೇಕಿತ್ತು. ಇಬ್ರು ಸುತ್ತಾಡಿ ಎಲ್ಲ ಐಟಮು ತಂದಿದ್ದೀವಿ. ಒಳ್ಳೇದಾಯ್ತು ಬಿಡು, ನೀವುಗಳಿರೋದ್ರಿಂದ ಬಾಲಂಗೆ ಒಂದು ದೊಡ್ಡ ಧೈರ್ಯ ಬಂದಂಗಿದೆ. ಕಾಫಿ ತಗೊಂಡ್ಬಂದ್ಬಿಡ್ಲಾ? ಸ್ವಲ್ಪ ಸ್ಟ್ರಾಂಗ್ ಇರ್ಲಿ. ಆಯ್ತು. ಅಮ್ಮ, ನನಗೂ ಒಂದು ಕಾಫಿ. ಏನಕ್ಕೋ ನಗ್ತಾ ಇದ್ದೀರಾ? ನನ್ನ ಮುಖದ ಮೇಲೆ ಏನು ಕೋತಿ ಕುಣಿತಿದ್ಯಾ? ಹಾಗೆಲ್ಲ ಏನಿಲ್ಲಕ್ಕ. ದಿವ್ಯಾ, ನಿಂಗೆ ಸರಿಯಾಗಿ ಮಾತಾಡೋಕ್ಕೆ ಬರಲ್ವಾ? ಆ ಹುಡುಗರೇನೇ ಮಾಡಿದ್ರು ನಿಂಗೆ? ನಾನು ಬಂದಿದ ತಕ್ಷಣ ಇಬ್ರು ನಗ್ತಾ ಇದ್ದಾರೆ. ಅಯ್ಯಯ್ಯಯ್ಯ, ಅವ್ರ ಬಾಯಿ ಅವ್ರ ನಗು. ನೀನು ಯಾರೇ ಹೀಗಿರು ಅಂತ ಹೇಳಕ್ಕೆ? ನಗ್ರು, ಅದೇನಾಗುತ್ತೆ ನಾನು ನೋಡ್ತೀನಿ. ನಗ್ರು. ಬೇಡ ಅಜ್ಜಿ, ಸುಮ್ಮನೆ ಇದ್ರೆ ಸರಿ. ಇವ್ರಿಗೆ ಜೀವನದಲ್ಲಿ ಮಾಡಕ್ ಬೇರೆ ಕೆಲಸ ಇದ್ರೆ ತಾನೆ. 3 ಹೊತ್ತು ಖಾಲಿ ಬಿದ್ದಿರ್ತಾರೆ, ಇನ್ನೊಬ್ರು ನಾಡ್ಕೊಂಡು ನಗದೇ ಕೆಲಸ. ಈ ಮಾತನ್ನ ನೀನ್ ಹೇಳ್ತಾ ಇದ್ದೀನಿ, ನಂಬಕ್ಕೆ ಆಗ್ತಿಲ್ವಲ್ಲೇ? ಬೇಡ ಅಜ್ಜಿ, ಸುಮ್ಮನೆ ಇದ್ರೆ ಸರಿ. ಹೋಗೆ, ಎಲ್ಲ ತಾನೇ ಮಾಡೋ ಹಾಗೆ ಆಡ್ತಾಳೆ. ಏನೋ ಭಾರಿ ಕೆಲಸ ಇರೋ ಹಾಗೆ. ಹೋಗೆ, ಕೆಲಸ ಇದ್ರೆ ನೋಡ್ಕೊ ಹೋಗು. ದಿವ್ಯಾಕ, ನಮಗ್ ಕೆಲಸ ಇಲ್ಲ ಅಂತಿದ್ಯಾ? ಆಕ್ಚುಲಿ ಬಾಲಾಬಾವನ್ ಹೊಸ ಬಿಸ್ನೆಸ್ಗೆ ನಾವೇ ಹೆಲ್ಪ್ ಮಾಡ್ತಾ ಇರೋದು. ಆ ಕೆಲಸದಲ್ಲಿ ಫುಲ್ ಬ್ಯುಸಿ ಆಗಿ. ಹಾ, ನಮ್ಮ ಸತ್ಯ ಏನಾದರೂ ಅವಳ ಗಂಡ ಕೆಲಸ ಶುರು ಮಾಡ್ತೀನಿ ಅಂತ ಹೇಳಿದ್ರೆ ಫುಲ್ ಸಪೋರ್ಟಿವ್ ಆಗಿ ನಿಂತಿರೋಳು. ಇಲ್ಲೂ ಇದ್ದಾರೆ ಕೆಲವರು, ಗಂಡ ಕೆಲಸ ಶುರು ಮಾಡ್ತೀನಿ ಅಂದರೆ ಅದಕ್ಕೆ ಕಲ್ಲು ಹಾಕೋಕ್ಕೆ ನೋಡುತ್ತೆ. ಬಿಸ್ನೆಸ್ ಅಂತೆ ಬಿಸ್ನೆಸ್. ಸತ್ಯನ್ ಗಂಡನ್ ತರ ಇವನು ಬಿಸ್ನೆಸ್ ಶುರು ಮಾಡಿದ್ರೆ ನಾನು ಸಪೋರ್ಟ್ ಮಾಡ್ತಿದ್ದೆ. ಇವನ್ ಮಾಡ್ತಾ ಇರೋದು ಬಿಸ್ನೆಸ್ ಅಲ್ಲ, ಯಾವ್ದು ಚಿಲ್ಡ್ರೆ ಅಂಗಡಿ ವ್ಯಾಪಾರ. ಸಾಕು, ಸುಮ್ಮನಿರು ದಿವ್ಯಾ. ಗಂಡ ಯಾವುದೇ ಕೆಲಸ ಮಾಡಲಿ ಅದಕ್ಕೆ ಜೊತೆಯಾಗಿ ನಿಂತ್ಕೋಬೇಕು ಹೆಂಡತಿ ಆದವಳು. ಸುಮ್ಮನೆ ಇರಜಿ, ಅವನೇನ್ ಶೋರೂಮ್ ಇಡ್ತಿಲ್ಲ, ಇಡ್ತಾ ಇರೋದು ಬೋಂಡ ಅಂಗಡಿ. ಅದು ನನ್ನ ಮರ್ಯಾದೆ ಕಳಿಬೇಕು ಅಂತಾನೆ. ಯಾಕೆ ದಿವ್ಯಾಕ ನೀನ್ ಹಾಗ ಅನ್ಕೋತೀಯಾ? ಯಾವ ಕೆಲಸ ಆದ್ರೇನು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರಬೇಕು. ಅಯ್ಯ, ಅದ್ಬಿಡು. ನಮ್ ಬಾಲಾಬಾವಂಗೆ ನಿನ್ ಮೇಲೆ ಎಷ್ಟು ಲವ್ ಇದೆ ಅಂತ ಗೊತ್ತಾ? ಊರಿಗೆಲ್ಲದ ಪ್ರೀತಿ. ತಗೊಳ್ರು, ಸ್ಟ್ರಾಂಗ್ ಆಗೇ ಇದೆ. ಅಮ್ಮ, ನನಗೆಲ್ಲಮ್ಮ? ನೀನೇ ಎಲ್ರಿಗೂ ಕಾಫಿ ಮಾಡಿಕೊಡ್ಬೇಕಾಗಿತ್ತು, ಅದಂತೂ ಮಾಡೋಕ್ಕಾಗಲಿಲ್ಲ.
ಈ ಶೋಕಿ ದೌಲತ್ತೆಲ್ಲ ಬಿಟ್ಬಿಟ್ಟು ನಿನಗಾದ್ರೂ ನೀನು ಕಾಫಿ ಮಾಡ್ಕೊಂಡು ಕುಡ್ಕೊ ಹೋಗೋ. ಯಾಕೋ ನಗ್ತಾ ಇದ್ದೀರಾ? ಇಲ್ಲೇ ಹೂತಾಕ್ಬಿಡ್ತೀನಿ. ಅದು ದಿವ್ಯಕ್ಕ, ನಿನಗೂ ಒಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನದು? ಅದು ಬಾಲಭವನ್ ಕಡೆಯಿಂದ. ಅಂಗಡಿ ವಿಷಯದಲ್ಲಿ ನನಗೆ ಬೇಜಾರಾಗಿದೆ ಅಂತ ಚಿನ್ನ ಏನಾದರೂ ತಗೋತಿದ್ದಾನ ಹೇಗೆ? ಆ ಮೂತಿಗೆ ಅಷ್ಟೊಂದೆಲ್ಲ ಸೀನ್ ಇದೆಯಾ? ಹೇಳಕ್ಕಾಗಲ್ಲ. ಈ ದಿವ್ಯದ ಪ್ರೀತಿ ಪಡ್ಕೊಳ್ಳೋದು ಅಂದ್ರೆ ಹುಡುಗಾಟನ? ಏನದು? ವೇಟ್ ಮಾಡು ದಿವ್ಯಕ್ಕ, ಅದನ್ನ ನೀನ್ ನೋಡಿದ್ರೆ ಇನ್ನೂ ಖುಷಿ ಪಡ್ತೀಯ. ಏನು ಅದು? ಗ್ರಾಹಕರು ಶಾಂತತೆಯನ್ನು ಕಾಪಾಡಿಕೊಳ್ಳಬೇಕು ಎಂದು ನಮ್ಮ ವಿನಂತಿ. ಬಾಲ ಅವರ ಅಂಗಡಿ ಓಪನಿಂಗ್ ದಿನ ಎಲ್ಲಾ ಸರ್ಪ್ರೈಸ್ಗೂ ತೆರೆ ಬೀಳಲಿದೆ. ಅಲ್ಲಿಯವರೆಗೂ ಯಾವ ನುಗ್ಗಲಿಗೂ ಅವಕಾಶವಿಲ್ಲ. ಕಾಲ್ ತುಳಿತಕ್ಕೆ ಸಿಕ್ಕಿ ಅಪ್ಪಚ್ಚೆ ಆದರೆ ನಾವು ಹೊಣೆಗಾರರಲ್ಲ. ದಯವಿಟ್ಟು ಶಾಂತತೆಯಿಂದ ನಮಗೆ ಸಹಕರಿಸಿ. ಜಾನ್ಕಮ್ಮ, ಕಾಫಿ ಸೂಪರ್ ಇರು, ಕಾಫಿ ಚೆನ್ನಾಗಿರು. ಸರಿ ಕಾರ್ತಿಕ್ ಅವ್ರೆ, ನಾನಿನ್ನು ಹೊಡ್ತೀನಿ. ಯಾಕೆ ಇಷ್ಟು ಬೇಗ ಬಾಲ ಅವರೇ? ಇನ್ನೊಂದು ಸ್ವಲ್ಪ ತಿರ್ಬೋದಾಗಿತ್ತಲ್ಲ. ಲೇಟ್ ಆಯಿತು, ಮನೆಗೆ ಬೇರೆ ಹೋಗಬೇಕು. ಓಹೋ, ಮನೆ ಹೆಂಡ್ತಿನ ಬಿಟ್ಟು 1 ನಿಮಿಷನೂ ಇರಲ್ಲ ಅಲ್ವಾ ನೀವು? ನಿಮ್ಮ ಮನಸ್ಸಲ್ಲಿರೋದು ನನಗೆ ಹೇಳ್ತಾ ಇದ್ದೀರಾ ಹೇಗೆ? ನನ್ನ ಮನಸ್ಸಲ್ಲ, ಆ ಥರ ಏನೂ ಇಲ್ವಲ್ಲ. ನಾನಿದರಲ್ಲಿ ನಿಮಗಿಂತ ಸೀನಿಯರು ಕಾರ್ತಿಕ್. ಬರೀ ಇಷ್ಟೇ ಅಲ್ಲ, ಮನೆಯವರೆಲ್ಲ ನೀವು ಯಾಕೆ ಈ ಥರ ಆಡ್ತಿದ್ದೀರಾ ಅಂತ ಯೋಚನೆ ಮಾಡ್ತಿದ್ದಾರಲ್ಲ, ಆ ಕಾರಣನೂ ನನಗೆ ಗೊತ್ತು. ಗೊತ್ತಾ? ಏನು ಗೊತ್ತು ನಿಮಗೆ? ಗಿಡ ಮರ ಬಳ್ಳಿ ಹೂ ಬಿಟ್ಟಾಯ್ತು ನಂದು ನಿಂದು ಯಾವಾಗ ಅನ್ನೋದಕ್ಕೆ ಉತ್ತರ ಹುಡ್ಕೊಂಡಿದ್ದೀರಾ. ಅದಕ್ಕೆ ಈ ಜೋಶ್ ಅಲ್ವಾ? ಬ್ರೋ, ನೀವು ಗ್ರೇಟು ಬ್ರೋ. ಹೆಂಗೆ ನಾವು? ಅಲ್ಲ, ಮನೇಲಿ ಯಾರಿಗೂ ಗೊತ್ತಾಗ್ಲಿಲ್ಲ ನೀವು ಹೇಗೆ ಕಂಡಿಡಿದ್ರಿ ಅಂತ. ರಾಯರ್ಗೆ ನಿಮ್ಮ ಚಿಕ್ಕಪ್ಪನಿಗೆ ಗೊತ್ತಾಗದೇ ಇರುತ್ತಾ? ಖಂಡಿತ ಗೊತ್ತಾಗಿರುತ್ತೆ. ಕಾರ್ತಿಕ್ ಅವರೇ, ರೆಡ್ ಹ್ಯಾಂಡಾಗಿ ಸಿಗಾಕೋಬೇಡಿ, ಆಮೇಲೆ ಮುಗೀತು ನಿಮ್ಮ ಕತೆ. ಅದು ನಿಜಾನೇ. ಅವರಿಬ್ಬರ ಕೈಲಿ ನಾನು ಸಿಕ್ಕಾಕೊಂಡ್ರೆ ನನ್ನ ಕತೆ ಮುಗೀತು ಅಷ್ಟೇ. ಎಲ್ಲರೂ ಗೃಹಸ್ಥಾಶ್ರಮಕ್ಕೆ ಸೇರ್ತಿದ್ದಾರೆ, ನಾನು ಮಾತ್ರ ಹೀಗೆ ಇದ್ದೀನಿ. ನಾನು ನನ್ನ ಡಾರ್ಲಿಂಗ್ನ ಹೇಗಾದರೂ ಒಲಿಸ್ಕೋಬೇಕು. ಎಸ್, ನನ್ನ ಬದುಕಲ್ಲೂ ಹೊಸ ಅಧ್ಯಾಯ ಶುರುವಾಗ್ತಿದೆ, ನಿಮ್ಮ ಬದುಕಲ್ಲೂ ಹೊಸ ಅಧ್ಯಾಯ ಶುರುವಾಗ್ತಿದೆ. ಆಲ್ ದ ಬೆಸ್ಟ್. ನೀವು ಸತ್ಯ ಯಾವಾಗಲೂ ಹೀಗೆ ಇರಿ. ನಿಮಗೂ ಆಲ್ ದ ಬೆಸ್ಟ್ ಬಾಲ. ನೋಡ್ತಾ ಇರಿ, ನಿಮ್ಮ ಬಿಸ್ನೆಸ್ಸು ಚೆನ್ನಾಗಾಗುತ್ತೆ. ಇದು ಎಲ್ಲದ್ರ ಜೊತೆ ನಮ್ಮ ಫ್ರೆಂಡ್ಶಿಪ್ಪು ಹೀಗೆ ಇರಬೇಕು, ಓಕೆನಾ? ಖಂಡಿತ ಇರುತ್ತೆ. ನೀವೆಲ್ಲರೂ ಮಿಸ್ ಮಾಡದೆ ಬರಬೇಕು. ನಾನು ಹೊಡ್ತೀನಿ. ಖಂಡಿತವಾಗ್ಲೂ ಮಿಸ್ ಮಾಡಲ್ಲಪ್ಪ, ಬಂದೇ ಬರ್ತೀನಿ. ಸಿ ಯು. ಅಕ್ಕ, ನಿನ್ನೆಯಿಂದ ನೀನು ಸೊಸೆನ ಗಮನಿಸಿದ್ಯಾ? ಅವಳಲ್ಲಿ ಏನೋ ಒಂದು ಬದಲಾವಣೆ ಕಾಣಿಸ್ತಿಲ್ವಾ? ಊರ್ಮಿಳ, ನನ್ನ ಸೊಸೆ ಅಷ್ಟೇ ಅಲ್ಲ ಕಣೆ, ನನ್ನ ಮಗ ಕೂಡ ವಿಚಿತ್ರವಾಗಿ ಆಡ್ತಿದ್ದಾನೆ. ಹ್ಞೂ ಅಕ್ಕ, ಏನು ಅಂತ ಕೇಳಿದ್ರೆ ಅದನ್ನ ಹೇಳ್ತಿಲ್ಲ. ಪಾಪ ಸತ್ಯಂಗಂತೂ ಮಾತೇ ಹೊರಡ್ತಿಲ್ಲ, ಅಲ್ವಾ ಸತ್ಯ? ಅಯ್ಯೋ, ಏನು ಅಂತ ಹೇಳೋದು ಇವ್ರಿಗೆ? ಈ ಅಮೂಲ್ ಬೇಬಿ ಬೇರೆ ಓವರಾಗಿ ನನ್ನನ್ನು ಸಿಕ್ಕಾಕಿಸ್ದ. ಅಯ್ಯೋ, ಆ ಥರ ಏನೂ ಇಲ್ಲ ಚಿಕ್ಕತ್ತೆ. ಪಾಪ ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಕಾಣಿಸಲ್ಲ ಅನ್ಕೊಂಡಿರತ್ತೆ, ಅಲ್ವೇನೆ ಊರ್ಮಿಳ? ಅತ್ತೆ ಯಾಕೆ ಹೀಗೆ ಹೇಳ್ತಿದ್ದಾರೆ? ಒಂದು ವೇಳೆ ಅವ್ರಿಗೇನಾದರೂ... ಏನಕ್ಕ ಹಾಗಂದ್ರೆ? ಅದನ್ನ ಯಾಕೆ ಸತ್ಯ ನೋಡ್ಕೊಂಡು ಹೇಳ್ತಾ ಇದೆಯಾ? ಊರ್ಮಿಳ, ಅದೊಂದು ಗಾದೆ ಕಣೆ, ಅವಳಿಗೂ ಅರ್ಥ ಆಗಲಿ ಅಂತ ಹೇಳಿದೆ ಅಷ್ಟೆ. ಏ ಹುಡುಗಿ, ಎಲ್ಲಿಗೊಟ್ಟೆ? ಅತ್ತೆ, ಅದು ಅಮ್ಮ ಗಿರ್ಜಮ್ಮ ಫೋನ್ ಮಾಡಬೇಕು. ಲೇಟ್ ಆಗಿಬಿಟ್ರೆ ಮಲ್ಕೊಂಡ್ಬಿಡ್ತಾರಲ್ಲ, ಅದಕ್ಕೆ.
ಓ ಹೌದಾ, ಸರಿ ಬೇಗ ಮಾತು ಮುಗಿಸ್ಕೊಂಡು ಬಾ ಅಮ್ಮ. ಅಂದರೆ ಪಾಪ ಅವ್ರು ಮಲಗಬೇಕಲ್ವಮ್ಮ, ತೊಂದರೆ ಕೊಡಬೇಡ ಅಂದೆ ಅಷ್ಟೇ. ಅತ್ತೆ. ಹುಡುಗಿ, ಇಲ್ಲಿ ಯಾಕೆ ಹೋಗ್ತಿದ್ಯಾ? ಇದು ಡೋರು, ಈ ಕಡೆ ಹೋಗು. ಸರಿ ಅತ್ತೆ. ಪಾಪ ಅಕ್ಕ, ನಾವು ತುಂಬ ಗೋಳು ಹೇಳ್ಕೊಂಡ್ವಿ ಅಂತ ಅನ್ಸುತ್ತೆ. ಇದೇ ಸರಿಯಾದ ಸಮಯ ಕಣೆ. 1.5 ವರ್ಷದಿಂದ ಪಾಪ ದೂರ ಇದ್ದಾರೆ. ಈಗ ಬಡ್ಡಿ ಸಮೇತ ವಸೂಲಿ ಮಾಡಬೇಕು. ಅಕ್ಕ, ನಿನ್ನಷ್ಟು ಫ್ರೆಂಡ್ಲಿ ಅತ್ತೆನ ನಾನು ಎಲ್ಲೂ ನೋಡಿಲ್ಲಪ್ಪ. ಇಲ್ಲ ಊರ್ಮಿಳ, ಇಷ್ಟು ದಿವಸ ಅವಳಿಗೆ ತುಂಬ ಗೋಳು ಹೇಳ್ಕೊಂಡಿದ್ದೀನಿ, ನೋವು ಕೊಟ್ಟಿದ್ದೀನಿ, ತೊಂದರೆ ಮಾಡಿದ್ದೀನಿ. ಆದರೆ ಇನ್ಮುಂದೆ ಹಾಗಾಗಕ್ಕೆ ಬಿಡಲ್ಲ ಕಣೆ. ನಮ್ಮ ಸತ್ಯ ಯಾವತ್ತಿದ್ರೂ ಸಂತೋಷದಿಂದ ಇರಬೇಕು, ಅದೇ ನನ್ನ ಆಸೆ.